ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮೆಟ್ರೋ ಎಂದರೆ ತಂತ್ರಜ್ಞಾನದ ದೇಣಿಗೆ. ಇಲ್ಲಿ ಕೆಲಸ ಮಾಡೋದಕ್ಕೆ ಆಂಗ್ಲ ಅತ್ಯವಶ್ಯಕ ಎಂಬ ಜನಸಾಮಾನ್ಯರ ಊಹಾಪೋಹಕ್ಕೆ ತಣ್ಣೀರು ಎರಚುವ ವಿಷಯ ಏನು ಗೊತ್ತಾ? ಇಲ್ಲಿ ಖಾಯಂ ಕೆಲಸ ಗಿಟ್ಟಿಸಿಕೊಳ್ಳುವವರಿಗೆ ಕನ್ನಡ ಬರಲೇಬೇಕು. ಕಾಯಂ ಉದ್ಯೋಗಿಗಳು ಏನಿರ್ತಾರೆ ಇವರ ಆಯ್ಕೆ KEA ಅಂದರೆ ಕರ್ನಾಟಕ ಅಧಿಕಾರ ಮೂಲಕ ಇವ್ರನ್ನ ಆಯ್ಕೆ ಮಾಡ್ತಾರೆ. ಇವರು ಆಯ್ಕೆ ಆಗಬೇಕಾದ್ರೆ ಇವರು ಕನ್ನಡ ಒಂದು ಸಬ್ಜೆಕ್ಟನ್ನು ಓದಿರಬೇಕು. ಈ ರೆಗ್ಯುಲರ್ ಬಿಟ್ಟು ಕಾಂಟ್ರಾಕ್ಟಲ್ಲಿ ಏನಿರ್ತಾರೆ ಅವರಿಗೆ ಕನ್ನಡದ ತಿಳುವಳಿಕೆ, ಬರೆಯಲು ಮಾತಾಡಲು ಸ್ವಲ್ಪ ಮಟ್ಟಿಗೆ ಗೊತ್ತಿರಬೇಕು. ಇವರಿಗೆ ಕನ್ನಡ ಕಲಿಯಲು ಅವಕಾಶ ಕೊಡಲಾಗ್ತದೆ. ಇಲ್ಲಿ ಉಳಿದ ಉದ್ಯೋಗಿಗಳಿಗೆ ಕನ್ನಡ ಕಲಿಸುವ ತರಬೇತಿಗಳಿವೆ. 2011ರಿಂದನೂ ನಮ್ಮಲ್ಲಿ ಕನ್ನಡಕ್ಕೆ ಬಹಳಷ್ಟು ಆದ್ಯತೆ ಇದೆ. ಈಗಂತೂ ನಮ್ಮ ಸರ್ಕಾರದ ಆದೇಶದ ಪ್ರಕಾರ 2 ಭಾಷೆಯಲ್ಲಿ ನಮ್ಮಲ್ಲಿ ಅನೌನ್ಸ್ಮೆಂಟ್ ಇರ್ಬೋದು, ಟ್ರೈನಲ್ಲಿ ಮತ್ತು ಸೈನೇಜಸ್ ಇರ್ಬೋದು, ಎಲ್ಲ 2 ಭಾಷೆಯಲ್ಲೇ ಇರ್ತದೆ, ಕನ್ನಡ ಮತ್ತು ಇಂಗ್ಲೀಷ್. ಪ್ರಥಮವಾಗಿ ಕನ್ನಡ ಮತ್ತು ಹಾಗೂ ಇಂಗ್ಲೀಷ್. ಕನ್ನಡದಲ್ಲಿ ನಾವು ಒಂದು ಧ್ವನಿ ಕೂಡ ತುಂಬ ಚೆನ್ನಾಗಿರಬೇಕು ಅಂತೇಳಿ ದಿವಂಗತ ಅಪರ್ಣಾ ಮೇಡಮ್ ಅವರು ಹೇಳ್ತಾಯಿದ್ರು. ಎಲ್ಲ ಇವತ್ತಿಗೂ ಅವರ ವಾಯ್ಸು ಇದೆ ಅದರಲ್ಲಿ. ಮಾತಾಡೋದಾಗಲಿ ಬರವಣಿಗೆ ಆಗಲಿ ಇದು ಕನ್ನಡದಲ್ಲೇ ಇರಬೇಕು ಅನ್ನೋದನ್ನು ನಾವು ಖಚಿತಪಡಿಸಿದ್ದೀವಿ. ಇತರೆ ರಾಜ್ಯಗಳಿಂದ BMRCL ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾಜಿ ಸೈನಿಕರಿಗೆ ಕನ್ನಡ ಕಲಿಕಾ ತರಗತಿಯನ್ನು ಆರಂಭಿಸಲಾಗಿದೆ ಮತ್ತು BMRCL ಕನ್ನಡ ಸಂಘದ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀರು ಶುದ್ಧೀಕರಣ ಘಟಕವನ್ನು ನೀಡಲಾಗಿದೆ. ಮಕ್ಕಳಿಗೆ ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ ಮತ್ತು ಇತರೆ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಶಾಲೆಯ ಗೋಡೆಗಳಿಗೆ ಬಣ್ಣ ಹಚ್ಚುವ ಕಾರ್ಯಕ್ರಮ ಮಾಡಲಾಗಿರುತ್ತದೆ. ನಮ್ಮ ಕಚೇರಿಯ ದಿನನಿತ್ಯ ವ್ಯವಹಾರವನ್ನು ಕನ್ನಡದಲ್ಲಿಯೇ ವ್ಯವಹರಿಸಲು ಪ್ರೋತ್ಸಾಹ ನೀಡಲಾಗುತ್ತದೆ. ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕನ್ನಡದಲ್ಲೇ ವ್ಯವಹರಿಸಲಾಗುತ್ತಿದೆ. ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಾಗಿದೆ. ಸುಮಾರು 6 ವರ್ಷಗಳಿಂದ ರಾಜ್ಯೋತ್ಸವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಮೆಟ್ರೋ ರೈಲಿನ TV ಪರದೆಯಲ್ಲಿ ಕರ್ನಾಟಕದ ನಾಡು ನುಡಿ, ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳನ್ನು ಹಾಗೂ ಖ್ಯಾತ ವ್ಯಕ್ತಿಗಳ ಕುರಿತು ವಿವರಣೆ ನೀಡಲಾಗುತ್ತದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬರುವವರಿಗೆ, ಪ್ರಯಾಣಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಕನ್ನಡ ಕಲಿಯೋದಕ್ಕೆ ಮತ್ತು ಬಳಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಈ ಕನ್ನಡ ಬಳಕೆಯನ್ನು ಎಷ್ಟು ಮಟ್ಟಿಗೆ ನಾವು ನಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ತೀವೋ ಅಷ್ಟು ರಾಜ್ಯದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ನಮ್ಮ ಮೆಟ್ರೋ ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಜನ ಕಾರ್ಮಿಕರಿದ್ದಾರೆ ಇತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಪೀಣ್ಯದಲ್ಲಿ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ನಿಗೆ. ಇಲ್ಲಿ ಅನೇಕ ಗೆಳೆಯರು ಕಾಯ್ತಾ ಇದ್ದಾರೆ. ಅವರ ಜೊತೆ ಕನ್ನಡದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಆಡ್ತಾ ನಮ್ಮ ಕನ್ನಡ ತಿಳಿವನ್ನು ಹೆಚ್ಚಿಸ್ಕೊಳ್ಳೋಣ. ಸಿದ್ಧವಾಗಿದ್ದರೆ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ತಮ್ಮ ಪರಿಚಯ ಮಾಡ್ಕೋತೀರಾ? ನನ್ನ ಹೆಸರು ಕುಮಾರ್ HK ಅಂತ. ನಾನಿಲ್ಲಿ JE ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಟ್ರ್ಯಾಕ್ಷನ್ ಡಿಪಾರ್ಟ್ಮೆಂಟ್ ಪೀಣ್ಯ ಘಟಕದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕುಮಾರ್ ಅವರೇ, ಒಂದು ಚಿತ್ರ ತೋರಿಸ್ತೇವೆ. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ಗುರುತಿಸ್ಬೇಕು.
CN ರಾವ್. ಪೂರ್ತಿ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ. CNR ರಾವ್. ಓಕೆ. ಚಿಂತಾಮಣಿ ನರಸಿಂಹ ಗೊತ್ತಿದೆಯಾ? ಇಲ್ಲ, ಫುಲ್ ಹೆಸರು ಗೊತ್ತಿಲ್ಲ ಸರ್. CNR ರಾವ್ ಅಂತ. CNR ರಾವ್ ಅವರಿಗೆ ಸಂದಿರುವಂಥ ಪ್ರಶಸ್ತಿ ಯಾವುದು? ಅವರಿಗೆ ನಮ್ಮ ದೇಶ ಒಂದು ಪ್ರಶಸ್ತಿ ಕೊಟ್ಟಿದೆ. ಆ ಪ್ರಶಸ್ತಿ ಯಾವುದು ಅಂತ? ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಉತ್ತರ ಸರಿಯಾಗಿದೆ. ರಸಾಯನ ವಿಜ್ಞಾನದಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಜಗತ್ತಲ್ಲಿ ಎಷ್ಟೆಲ್ಲ ವಿಶ್ವವಿದ್ಯಾನಿಲಯಗಳಿವೆ, ಏನೆಲ್ಲ ಪದಕಗಳಿವೆ, ಅವೆಲ್ಲವೂ ಸಹ ಸುಮಾರು 80ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಪದಕಗಳನ್ನು ಪಡೆದವರು CNR ರಾವ್ ಅವರು. ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು. ಧನ್ಯವಾದ. ಶೇಖರ್ ಅಂತೇಳಿ JE&M ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಗ್ರೀನ್ ಲೈನಲ್ಲಿ. ಓರ್ವ ಹಿರಿಯ ಮುತ್ತೈದೆಯ ಚಿತ್ರ ತೋರಿಸ್ತಾ ಇದ್ದೇವೆ. ಅವ್ರು ಯಾರು ಅಂತ ಗುರುತಿಸ್ಬೇಕು. ಸಾಲುಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಉತ್ತರ ಸರಿಯಾಗಿದೆ. ಸಾಲು ಮರದ ತಿಮ್ಮಕ್ಕ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ಒಂದು ಪ್ರಶಸ್ತಿ ನೀಡಿ ಗೌರವ ನೀಡಿದೆ. ಯಾವ ಪ್ರಶಸ್ತಿ? ಪದ್ಮಭೂಷಣ. ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ನಮ್ಮ ಸರ್ಕಾರ ಕೊಟ್ಟಿದೆ. ಯಾಕೆ ಸಾಲು ಮರದ ತಿಮ್ಮಕ್ಕ ಅಂತ ಕರೀತೇವೆ? ಮರಗಳನ್ನು ನೆಟ್ಟಿದ್ದಾರೆ ರೋಡ್ ಸೈಡಲ್ಲಿ ಅಂತೇಳಿ ಅವರಿಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ರಸ್ತೆ ಎರಡೂ ಕಡೆ ಮರಗಳನ್ನು ನೆಟ್ಟು ಪ್ರತಿದಿನ ನೀರನ್ನು ಸೇದಿ ತಂದು ಆ ಗಿಡಗಳನ್ನು ಬೆಳೆಸ್ಕೊಂಡು ಬಂದ್ರಂತೆ. ಒಂದು ರೀತಿಯಾದ ಮಾದರಿ ಮಹಿಳೆ ಆಕೆ ಅಲ್ವಾ? ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಸರ್, ನನ್ನ ಹೆಸರು ಕರಿಯಪ್ಪ ಅಂತ, E&M ಡಿಪಾರ್ಟ್ಮೆಂಟಲ್ಲಿ JE ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೇವೆ, ದಯವಿಟ್ಟು ಗುರುತಿಸಿ. ಮಂಜಮ್ಮ ಚೌಡ್ತಿ. ಮಂಜಮ್ಮ ಜೋಗತಿ ಉತ್ತರ ಸರಿಯಾಗಿದೆ. ಮಂಜಮ್ಮ ಜೋಗತಿ ಅವರ ಮೂಲ ಹೆಸರೇನು ಅಂತ ಗೊತ್ತಾ? ಮಂಜುನಾಥ್ ಅಂತ ಅವರ ಹೆಸರು. ಮೂಲ ಹೆಸರು ಮಂಜುನಾಥ್. ಆದರೆ ಎಲ್ಲೋ ಒಂದು ಕಡೆಗೆ ಗಂಡಾಗಿ ಹುಟ್ಟಿದ ಅವರ ಮನಸ್ಸಲ್ಲಿ ಹೆಣ್ಣಿನ ಭಾವನೆಗಳು ಮೂಡಿದಾಗ, ಮನೆಯಿಂದ ಅವರನ್ನು ಹೊರಗೆ ಅಟ್ಟಿದಾಗ ಬಹಳ ಕಷ್ಟಪಟ್ಟು ತಮ್ಮ ಅಸ್ಮಿತೆಯನ್ನು ಕಂಡುಕೋತಾರೆ. ಮಂಜಮ್ಮ ಜೋಗತಿ ಆಗ್ತಾರೆ. ಅವರ ಆತ್ಮಚರಿತ್ರೆಯನ್ನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಹಾಗಾಗಿ ಒಮ್ಮೆ ಓದಿದ್ರೆ ನಮಗೆ ಅರ್ಥವಾಗುತ್ತೆ. ದೇಹ ಒಂದು, ಆತ್ಮ ಮತ್ತೊಂದು, ಮನಸ್ಸು ಮತ್ತೊಂದು ಅಂದರೆ ಬದುಕು ನಡೆಸೋದು ಕಷ್ಟ. ಅಂತಹ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿಯನ್ನು ತಳೆದು ಎಲ್ಲರ ಹಾಗೆ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ KV, ನಿಲ್ದಾಣ ಅಧೀಕ್ಷಕರಾಗಿ ಕಾರ್ಯಾಚರಣೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಬೆಂಗಳೂರು ಮೆಟ್ರೋ. ತುಂಬ ಸಂತೋಷ. ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೇವೆ, ದಯವಿಟ್ಟು ಗುರುತಿಸಿ. ಸುಕ್ರಿ ಬೊಮ್ಮಗೌಡ. ಸುಕ್ರಿ ಬೊಮ್ಮಗೌಡ ಉತ್ತರ ಸರಿಯಾಗಿದೆ. ಅವರಿಗೆ ಯಾವ ಗೌರವ ದೊರೆತಿದೆ? ಪದ್ಮಶ್ರೀ ಗೌರವ ದೊರೆತಿದೆ. ಸುಕ್ರಿ ಅನ್ನೋ ಹೆಸರು ಯಾಕೆ ಬಂತು? ಉತ್ತರ ಕನ್ನಡದ ಹಾಲಕ್ಕಿ ಗೌಡರಿವರು. ಆ ಹಾಲಕ್ಕಿ ಗೌಡರಲ್ಲಿ ಒಂದು ಪದ್ಧತಿ ಏನು ಅಂದರೆ, ಅವರು ಯಾವ ದಿನ ಹುಡ್ತಾರೋ ಆ ದಿನದ ಮೇಲೆ ಅವರ ಹೆಸರನ್ನು ಇಡೋದು. ಇವರು ಶುಕ್ರವಾರ ಹುಟ್ಟಿದ್ರಂತೆ. ಹಾಗಾಗಿ ಸುಕ್ರಿ, ಶುಕ್ರಿ, ಚುಕ್ರಿ ಹೀಗೆಲ್ಲ ಹೇಳ್ತಾರೆ. ನಮಗೆ ಪರಿಚಿತವಾಗಿರೋದು ಸುಕ್ರಿ ಬೊಮ್ಮಗೌಡ ಅಂತ. ಬೊಮ್ಮಗೌಡ ಅವರನ್ನು ಮದುವೆ ಆಗ್ತಾರೆ. ಇನ್ನು ಈಕೆ ದೊಡ್ಡವಳಾಗಿರೋಲ್ಲ, ಚಿಕ್ಕ ಹುಡುಗಿ. ಆದರೆ ಬೊಮ್ಮಗೌಡ ಅವರಿಗೆ 45 ವರ್ಷ ಆಗಿರುತ್ತೆ. ಹೆಚ್ಚು ಕಡಿಮೆ 10 ವರ್ಷದಲ್ಲಿ ಸುಕ್ರಿ ಬೊಮ್ಮಗೌಡ ಇದ್ದರೆ ಅವರು 45 ವರ್ಷ. ಬಾಲ್ಯ ವಿವಾಹ ಅಸ್ತಿತ್ವದಲ್ಲಿ ಇದ್ದಂಥ ಕಾಲದಲ್ಲಿ ಆಕೆ ಮದುವೆ ಆದರು. ಕಾಡಿನ ಬಗ್ಗೆ ಅಪಾರವಾದ ಒಲವು ಅವರಿಗೆ. ಅದರ ಜೊತೆಗೆ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ, ಅವರದ್ದೇ ಆದ ರಾಮಾಯಣ, ಅವರದ್ದೇ ಆದ ಮಹಾಭಾರತವನ್ನು ಹಾಡುವ ಸಾಮರ್ಥ್ಯ ಉಂಟು. ಅವರ ಜೊತೆ ಕೂತ್ಕೊಂಡು ಮಾತುಕತೆ ಆಡಿದ್ರೆ ಗಂಟೆಗಳೆಲ್ಲ
ದಿನಗಳೂ ಸಾಕಾಗಲ್ಲ. ಸುಕ್ರಿ ಬೊಮ್ಮಗೌಡ ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಅಭಿನಂದನೆಗಳು. ನಮ್ಮ ಹೆಸರು ರಂಗಸ್ವಾಮಿ ಡೊಂಕಿಹಳ್ಳಿ, ರೈಲು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಸಿರು ಮಾರ್ಗದಲ್ಲಿ. ಸರ್, ಒಂದು ಚಿತ್ರ ತೋರಿಸ್ತಾ ಇದ್ದೇವೆ, ಅವ್ರು ಯಾರು ಅಂತ ತಾವು ಹೇಳಬೇಕು. ದಯವಿಟ್ಟು ಚಿತ್ರ ನೋಡಿ. ಅಜ್ಜಪ್ಪ ಅವರು. ಪೂರ್ತಿ ಹೆಸರು ಹೇಳಿ. ಹೇಳಿ ಸರಿಯಾಗಿದೆ ಉತ್ತರ. ಅರಕಾಳು ಅಜ್ಜಪ್ಪ. ಹಾಜಬ್ಬ. ಹಾಜಪ್ಪ. ಹರೇಕಳ ಹಾಜಬ್ಬ ಅಂತ ಹೇಳ್ತೀವಿ. ಉತ್ತರ ಸರಿಯಾಗಿದೆ. ಹಾಜಬ್ಬ ಅವರ ವಿಶೇಷತೆ ಏನು ಹೇಳ್ತೀವಿ ಸರ್. ಅವರು ಸಿಂಗಲ್, ಅವರೊಬ್ಬರೇ ಇರೋದು. ಅವರು ಹುಟ್ಟಿದ ಸ್ಕೂಲ್ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ರು. ಅವ್ರು ಸರ್ಕಾರಿ ಸ್ಕೂಲ್ನ ಇಂಪ್ರೂವ್ಮೆಂಟ್ ಮಾಡಿ ಅವರು ಹಣ್ಣು ಮಾರ್ತಾಯಿದ್ರು. ಹಣ್ಣು ಮಾರಿದ ದುಡ್ಡಿನಲ್ಲೇ ಅವರು ಆ ಸ್ಕೂಲ್ನ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರು. ಅವರಿಗೆ ಪದ್ಮಶ್ರೀ ಸಹ ಸಿಕ್ಕಿದೆ. ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ಹಾಜಬ್ಬ. ಶ್ರೀಮಂತರಲ್ಲ, ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದವರು ಬಸ್ ಸ್ಟ್ಯಾಂಡಲ್ಲಿ. ಆ ಹಣವನ್ನು ತಗೊಂಡು ಏನು ಲಾಭ ಬರ್ತಾ ಇತ್ತೋ ಕೂಡಿಸಿ ಅದರಿಂದ ಒಂದು ಶಾಲೆಯನ್ನು ಕಟ್ತಾರೆ ಅಂತ ಹೇಳಿದ್ರೆ, ಮನಸ್ಸೇ ಮಹದೇವ ಅಂತ ಏನು ದೊಡ್ಡವರು ಹೇಳಿದ್ದಾರೆ, ಅದು ಸತ್ಯ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅವರು ಉದಾಹರಣೆ. ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್. ಬೆಂಗಳೂರಿನ ಹೆಮ್ಮೆಯ ಮೆಟ್ರೋ ರೈಲು ಇಡೀ ದೇಶಕ್ಕೆ ಮಾದರಿ. ನಾವು 3 ಕಾರಿರೋ ಟ್ರೈನುಗಳಿತ್ತು, ಓಡ್ತಾಯಿತ್ತು. ಜನಗಳು ಹೇಗೆ ಮೆಟ್ರೋಗೆ ಬರೋಕ್ಕೆ ಶುರು ಮಾಡಿದ್ರು, ನಾವು ಎಲ್ಲ ಟ್ರೈನುಗಳನ್ನು ಇವಾಗ 6 ಕೋಚಸ್ ಮಾಡಿಬಿಟ್ಟು ಕೆಪಾಸಿಟಿ ಜಾಸ್ತಿ ಮಾಡಿದ್ದೀವಿ. ಮತ್ತು ಇವಾಗ ನಮ್ಮ ಆದಾಯನೂ ಸುಮಾರು ಜಾಸ್ತಿ ಆಗಿದೆ. ಸುಮಾರು 2 ಕೋಟಿಗಿಂತ ಜಾಸ್ತಿ ಪ್ರತಿದಿನ ಬರ್ತಾ ಇದೆ. ಸ್ವಲ್ಪ ಒಂದು ಸಿಸ್ಟಮ್ ಕ್ಲೀನಾಗಿರಬೇಕು, ಸೇಫ್ಟಿಯಾಗಿರಬೇಕು, ಅವರಿಗೆ ಸಮಯ ಉಳಿಬೇಕು. ಇದೆಷ್ಟೆಲ್ಲ ಅವರಿಗೋಸ್ಕರ ಕೊಡಲಿಕ್ಕೋಸ್ಕರ BMRCL ಸಂಸ್ಥೆಯ ಸಿಬ್ಬಂದಿಯಾದ ನಾವು ನಮ್ಮ ಸದಾ ಪ್ರಯತ್ನ ಇರುತ್ತದೆ. ಭಾರತದ ಹಲವಾರು ನಗರಗಳಿಂದ ಇಲ್ಲಿಗೆ ಬಂದು ರೈಲು ಚಾಲನೆ, ನಿರ್ವಹಣೆಯ ಕುರಿತು ವಿಶೇಷ ತರಬೇತಿ ಪಡೆದು ಹೋಗುತ್ತಾರೆ ಸಿಬ್ಬಂದಿಗಳು. ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾವು ಈವನ್ ಅದರ್ ಮೆಟ್ರೋಸ್, ಬೇರೆ ಮೆಟ್ರೋವರೆಗೂ ಟ್ರೈನ್ ಮಾಡ್ತಾಯಿದ್ದೀವಿ. ನಮ್ಮ ಮೆಟ್ರೋವರೆಗೂ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಮತ್ತು ಹೇಗೆ ಯಾವ್ಯಾವ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು, ಮತ್ತು ಜನಗಳನ್ನು ಫೇಸ್ ಮಾಡಬೇಕು, ಜನಗಳನ್ನು ಹೇಗೆ ಮಾತಾಡಬೇಕು, ಈ ರೀತಿ ನಾವು ಎಲ್ಲ ಥರದ ಟ್ರೈನಿಂಗ್ಗಳು ಕೊಟ್ಟು ಆದಷ್ಟು ಟ್ರೈ ಮಾಡ್ತಿದ್ದೀವಿ ಒಳ್ಳೆಯ ಸರ್ವಿಸ್ನ ಕೊಡೋದಕ್ಕೆ. ಇದು ನಮ್ಮ ಪೆರ್ಮೆ ಅಲ್ಲದೆ ಮತ್ತೇನು? ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬರೀ BMRCL ಅಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ದೇಶದಲ್ಲಿಂದ ಬಂದಿರೋವಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಹೈದರಾಬಾದ್ ಮೆಟ್ರೋ ಆಗಿರ್ಬೋದು, ಗುಜರಾತ್ ಮೆಟ್ರೋ ಆಗಿರ್ಬೋದು, ಆಮೇಲಿಂದ ಕೊಚ್ಚಿ ಮೆಟ್ರೋ ಆಗಿರ್ಬೋದು, ಚೆನ್ನೈ ಮೆಟ್ರೋ ಆಗಿರ್ಬೋದು, ಕೋಲ್ಕತ್ತಾ ಮೆಟ್ರೋ ಆಗಿರ್ಬೋದು, ಮುಂಬೈ ಮೆಟ್ರೋ ಆಗಿರ್ಬೋದು, ಇವರು ಎಲ್ಲರಿಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಆಮೇಲಿಂದ ಈ ಟ್ರೈನಿಂಗ್ ಟೂರಲ್ಲಿ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೂಡ ನಮ್ಗೆ ಸಿಕ್ಕಿದೆ, ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು ನಮ್ಮ ಮೆಟ್ರೋದಲ್ಲಿ ಕಳೆದ 2 ವರ್ಷದಿಂದ ರೈಲು ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತುಂಬ ಸಂತೋಷ. ಒಂದು ಚಿತ್ರ ತೋರಿಸ್ತಾ ಇದ್ದೇವೆ, ಆಕೆ ಯಾರು ಅಂತ ತಾವು ಹೇಳಬೇಕು. ಸರ್, ಸೂಲಗಿತ್ತಿ ನರಸಮ್ಮ. ಸೂಲಗಿತ್ತಿ ನರಸಮ್ಮ ಅಂತ ಹೇಳಿದ್ರು, ಬಹಳ ಸಂತೋಷವಾಯಿತು. ತಮ್ಮ ಉತ್ತರ ಸರಿಯಾಗಿದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಸವವನ್ನು ಮಾಡಿಸುವಂಥ ಕೆಲವು ಹಿರಿಯ ತಾಯಂದಿರು ಇರ್ತಾರೆ. ಅವರ ಕೆಲಸವೇ ಪ್ರಸವ ಮಾಡೋದು. ಯಾಕಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆರಿಗೆ ಮಾಡಿಸೋದು ಅಂದರೆ ಅದಕ್ಕೆ ತುಂಬ ಹಣ ಬೇಕಾಗುತ್ತೆ, ವಾಹನ ವ್ಯವಸ್ಥೆ ಬೇಕಾಗುತ್ತೆ, ಸಕಾಲದಲ್ಲಿ ಮನೆ ಮಂದಿ ಎಲ್ಲ ಇರಬೇಕಾಗುತ್ತೆ, ಹತ್ತಿರದಲ್ಲಿ ಆಸ್ಪತ್ರೆ ಇರಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಊರಲ್ಲೇ ಇರ್ತಕ್ಕಂಥ ಹಿರಿಯ ಮುತ್ತೈದೆ ಬಂದು ಹೆರಿಗೆಯನ್ನು ಮಾಡಿಸೋ ಪದ್ಧತಿ ನಮ್ಮಲ್ಲುಂಟು. ಹಾಗೆ ನರಸಮ್ಮ ಅವರು ಅದೆಷ್ಟು ಹೆರಿಗೆಗಳನ್ನು ಮಾಡಿಸಿದ್ದಾರೋ ಗೊತ್ತಿಲ್ಲ. ಇಂತಹವರನ್ನು ನಮ್ಮ ಸರ್ಕಾರ ಗುರುತಿಸಿ
ಅವರಿಗೆ ಪದ್ಮಶ್ರೀ ಗೌರವ ಕೊಟ್ಟಿದೆ ಅಂತ ಹೇಳ್ತಂದರೆ ನಾವೆಲ್ಲ ಖುಷಿ ಪಡುವಂಥ ವಿಚಾರ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು. ನನ್ನ ಹೆಸರು ಸಂದೀಪ್ ಅಂತ, ಟ್ರ್ಯಾಕ್ಷನ್ BMRC ಟ್ರ್ಯಾಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ. ಓರ್ವ ಬಾಲಕಿಯ ಚಿತ್ರ ತೋರಿಸ್ತಾ ಇದ್ದೀವಿ, ಆಕೆ ಯಾರು ಗುರ್ಸೋಕ್ಕಾಗುತ್ತಾ ನೋಡಿ. ರಕ್ಷಿತಾ ರಾಜು. ರಕ್ಷಿತಾ ರಾಜು ಉತ್ತರ ಸರಿಯಾಗಿದೆ. ರಕ್ಷಿತಾ ರಾಜು ಅವರು ವಿಕಲಚೇತನರು. 1500 ಮೀಟರ್ ಓಟ ಏನಿದೆ ಅದರಲ್ಲಿ ಭಾಗವಹಿಸ್ತಾರೆ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಅಂತ ಒಂದು ಸ್ಪರ್ಧೆಗಳು ನಡೆಯುತ್ತಲ್ಲ, ಜಾಗತಿಕ ಮಟ್ಟದ ಸ್ಪರ್ಧೆ, ಅಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸ್ತಾರೆ ರಕ್ಷಿತಾ ರಾಜು. ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ಸರ್, ನನ್ನ ಹೆಸರು ಉಮೇಶ್ ಅಂತ, ಮೆಟ್ರೋದಲ್ಲಿ ಟ್ರೈನ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಒಂದು ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೇವೆ. ಮೈಸೂರಲ್ಲಿ ತಯಾರಾಗ್ತಾ ಇದ್ದಂಥ ಮೋಟರ್ ಬೈಕ್ ಹೆಸರೇನು? ಆಯ್ಕೆ ಕೊಡ್ತಾ ಇದ್ದೇನೆ. SD, ಐಡಿಯಲ್, ಜಾವಾ. ಯಾವುದು ತಯಾರಾಗ್ತಾ ಇತ್ತು ಮೈಸೂರಲ್ಲಿ? ಜಾವಾ ಸರ್. ಐಡಿಯಲ್ ಜಾವಾ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ತಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಪ್ರಭುಲಿಂಗ್ ಅಂತ, ಇಲ್ಲಿ ಟ್ರೈನ್ ಆಪರೇಟರ್ ಆಗಿ ವರ್ಕ್ ಮಾಡ್ತಿರೋದು. ಸರ್, ಮೈಸೂರಲ್ಲಿ ಒಬ್ಬ ಪ್ರಸಿದ್ಧ ಇಂಗ್ಲೀಷ್ ಕಾದಂಬರಿಕಾರರು ನೆಲೆಸಿದ್ರು. ಅವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಅವರು R.K. ನಾರಾಯಣವರ ಅಥವಾ R.K. ಲಕ್ಷ್ಮಣ್ಣವರ? ಯಾರು ಅಂತ? R.K. ಲಕ್ಷ್ಮಣ್. R.K. ಲಕ್ಷ್ಮಣ್ ಉತ್ತರ ಸ್ವಲ್ಪ ತಪ್ಪಾಗಿದೆ. R.K. ನಾರಾಯಣ್ ಸರಿಯಾದ ಉತ್ತರ ಆಗಿತ್ತು. ಮಾಲ್ಗುಡಿ ಡೇಸ್ ನೋಡಿಲ್ವಾ? ಶಂಕರ್ನಾಗ್ ನಿರ್ದೇಶನ ಮಾಡಿದ್ರಲ್ವಾ? ಬ್ಯಾಂಕರ್ ಮಾರ್ಗಯ್ಯ ಅಂತ ನೋಡಿದ್ದೀರಾ? ಲೋಕೇಶ್ ಅವರು ಅಭಿನಯಿಸಿದ್ರು. ಅವೆಲ್ಲವೂ R.K. ನಾರಾಯಣ್ ಬರೆದಂಥ ಕಥೆಗಳನ್ನು ಆಧರಿಸಿ ಮಾಡಿದಂಥ ಚಿತ್ರಗಳದು. R.K. ಲಕ್ಷ್ಮಣ್ ಅವರು ವ್ಯಂಗ್ಯ ಚಿತ್ರಗಳನ್ನು ಬರಿತಾ ಇದ್ದರು ಅವರು. ಧನ್ಯವಾದಗಳು. ನನ್ನ ಹೆಸರು ಚೈತ್ರಾಂಜಲಿ UG, ಟ್ರೈನ್ ಆಪರೇಟರ್ ಆಗಿ ಕೆಲಸ ಮಾಡ್ತೀನಿ. ತಮ್ಮ ಪ್ರಶ್ನೆ ಸರಳವಾದದ್ದು. ಭಾರತದ 2ನೆಯ ಅತಿ ದೊಡ್ಡ ಮರುಭೂಮಿ ಕರ್ನಾಟಕ. ಇದು ಸರಿಯಾ ತಪ್ಪ? ಸರಿ ಅನ್ನೋದು ಸರಿಯಾದ ಉತ್ತರ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಕರ್ನಾಟಕ ಭಾರತದ 2ನೇ ದೊಡ್ಡ ಮರುಭೂಮಿ ಅಂತ. ಅಷ್ಟು ಒಣ ಪ್ರದೇಶ ನಮ್ಮಲ್ಲಿ ಇದ್ದರೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಇಡೀ ಭಾರತದಲ್ಲಿ ನಾವು 5ನೇ ಸ್ಥಾನದಲ್ಲಿ ಇದ್ದೇವೆ. ಖುಷಿ ಪಡುವಂಥ ವಿಚಾರ. ಮೇಡಮ್, ತಮ್ಮ ಪರಿಚಯ? ನನ್ನ ಹೆಸರು ಭವ್ಯ ಅಂತ, SCTO ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೆಟ್ರೋ ಅಲ್ಲಿ. ತಮ್ಮ ಪ್ರಶ್ನೆ ಈಗ ನೋಡೋಣ. ಮೈಸೂರಿನ ಒಡೆಯರ್ ವಂಶವನ್ನು ಯಾರು ಸ್ಥಾಪಿಸಿದರು? ಬುಕ್ಕರಾಯರ, ಯದುರಾಯರ? ಯದುರಾಯ ಅನ್ನೋದು ಸರಿಯಾದ ಉತ್ತರ. ಹಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಯದುರಾಯರು ಒಡೆಯರ್ ವಂಶವನ್ನು ಸ್ಥಾಪಿಸ್ತಾರೆ. ನನ್ನ ಹೆಸರು ಮಧುವರ್, ಮೆಟ್ರೋದಲ್ಲಿ SCTO ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಪ್ರಶ್ನೆ ಸರಳವಾಗಿದೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟನನ್ನು ಯಾರು ನಿರ್ಮಿಸಿದರು? ಚಾವುಂಡರಾಯನ, ದೇವರಾಯನ? ಚಾವುಂಡರಾಯ. ಚಾವುಂಡರಾಯ ಅನ್ನೋದು ಸರಿಯಾದ. ಇಡೀ ಭಾರತದಲ್ಲೇ ಅತ್ಯಂತ ಸುಂದರವಾದ ಗೊಮ್ಮಟ ಬೆಳಗೊಳದಲ್ಲಿ ಇರ್ತಕ್ಕಂಥ ನಮ್ಮ ಗೋಮಟೇಶ್ವರ ಗೊಮ್ಮಟ ಬಾಹುಬಲಿ. ಉತ್ತರ ಸರಿಯಾಗಿದೆ. ನನ್ನ ಹೆಸರು ವಸಂತ್ ಕುಮಾರ್ ಡಿ, ನಾನು ನಮ್ಮ ಮೆಟ್ರೋದಲ್ಲಿ SCTO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೂಡುಬಿದಿರೆಗೆ ಆ ಹೆಸರು ಬರೋದಕ್ಕೆ ಒಂದು ಸಸ್ಯ ಕಾರಣ, ಗಿಡ ಮರ ಕಾರಣ ಒಂದು. ಅದು ಯಾವುದು ಅಂತ ತಿಳ್ಕೊಬೇಕಾಗಿದೆ. ಅದು ಬಿದಿರ ತೆಂಗ. ಬಿದಿರು ತೆಂಗು. ಬಿದಿರು ಅನ್ನೋದು ಸರಿಯಾದ ಉತ್ತರ. ಮೂಡುಬಿದಿರೆಯನ್ನು ವೇಣುಪುರ ಅಂತ ಕರೀತಾ ಇದ್ರು. ವೇಣು ಅಂದರೆ ಮತ್ತೆ ಬಿದಿರು ಅಲ್ವಾ? ಬಿದಿರು ತುಂಬ ಹೆಚ್ಚಿಗೆ ಬೆಳೀತಾ ಇತ್ತಂತೆ. ಪರಿಚಯ ಮಾಡ್ಕೊಳ್ಳಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್.
ನನ್ನ ಹೆಸರು ನವೀನ್ ಕುಮಾರ್ HS ಅಂತ SCT ಹೋಗಿ ವರ್ಕ್ ಮಾಡ್ತಿದ್ದೀನಿ. ಪ್ರಶ್ನೆ ಕೇಳಿ, ಅರ್ಥ ಮಾಡಿಕೊಂಡು ಉತ್ತರ ಕೊಡಿ. ಕೊಡಲಿಯಿಂದ ಒಂದು ಮರಕ್ಕೆ ಹೊಡೆದರೆ ಕೊಡಗಟ್ಟಲೆ ನೀರು ಕೊಡುತ್ತೆ. ಯಾವುದೋ ಮರ? ಆಯ್ಕೆ ಕೊಡಲಾ? ಆಯ್ಕೆ ಕೊಡ್ತಾ ಇದ್ದೇನೆ. ತೇಗದ ಮರ, ಮತ್ತಿ ಮರ. ತೇಗದ ಮರ. ತೇಗದ ಮರ ಸ್ವಲ್ಪ ತಪ್ಪಾಯಿತು. ಮತ್ತಿ ಮರ. ಈ ಬರಗಾಲ ಬಂದ್ಬಿಡುತ್ತಲ್ವಾ, ಕುಡಿಯೋಕ್ಕೆ ನೀರಿರೋದಿಲ್ಲ. ಆಗ ಮರಕ್ಕೆ ಹೋಗಿ ಕೊಡಲಿಯಿಂದ ಕಚ್ಚು ಮಾಡ್ತಾರೆ. ಕಚ್ಚು ಮಾಡಿದ್ರೆ ಬಿಂದಿಗೆ ಗಟ್ಟಲೆ ನೀರು ಬರುತ್ತೆ. ಸೊ ಬುಡಕಟ್ಟಿನ ಜನ ಬಂದು ಬಿಂದಿಗೆ ಗಟ್ಟಲೆ ಎಲ್ಲ ನೀರು ಹಿಡ್ಕೊಂಡು ಹೋಗಿ ಅದನ್ನೇ ಕುಡಿತಾರೆ. ಶುದ್ಧವಾದ ನೀರು. ನಮ್ಮ ಚಾಮರಾಜನಗರದಲ್ಲಿ ಮತ್ತಿ ಮರ ತುಂಬ ಇವೆ. ಧನ್ಯವಾದಗಳು. ನನ್ನ ಹೆಸರು ವಿನಾಯಕ್, SCT ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಹಮನಿ ವಂಶವನ್ನು ಯಾರು ಸ್ಥಾಪಿಸಿದರು ಅಂತ ತಿಳ್ಕೋಬೇಕು. ಖಾದರ್ ಖಾನ್, ಜಫರ್ ಖಾನ್. ಜಫರ್ ಖಾನ್ ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ನನ್ನ ಹೆಸರು ಸಾನಾ, ನಾನು BMRCLಲ್ಲಿ SCT ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಮ್ಮ ಪ್ರಶ್ನೆ, ಕೃಷ್ಣದೇವರಾಯನು ಯಾವ ರಾಜವಂಶಕ್ಕೆ ಸೇರಿದವನು? ಸಾಳುವ, ತುಳುವ? ತುಳುವ ಸರ್. ತುಳುವ. ತುಳುವ ಅನ್ನೋದು ಸರಿಯಾದ ಉತ್ತರ. ವಿಜಯನಗರ ಸಾಮ್ರಾಜ್ಯವನ್ನು 4 ವಂಶಗಳು ಆಳುತ್ತೆ. ಅವುಗಳಲ್ಲಿ ತುಳುವ ವಂಶ ಬಹಳ ಮುಖ್ಯವಾದದ್ದು. ಅಭಿನಂದನೆಗಳು. ನನ್ನ ಹೆಸರು ಶೀಲಾ, ನಾನು SCT ಆಗಿ ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 10ನೆಯ ಶತಮಾನವು ಕನ್ನಡ ಸಾಹಿತ್ಯದ ಸುವರ್ಣ ಕಾಲ. ಸರಿಯಾ ತಪ್ಪ? ಸರಿ ಸರ್. ಸರಿ ಅಂತ ಹೇಳಿದ್ರ? ಸರಿ ಅನ್ನೋ ಉತ್ತರ ಸರಿಯಾಗಿದೆ. ಪಂಪ, ರನ್ನ, ಜನ್ನ, ಪೊನ್ನ ಹೀಗೆಲ್ಲ ಹೇಳ್ತೀವಲ್ವಾ, ಅಷ್ಟೋ ಜನ ಇದ್ದಂಥ ಕಾಲ 10ನೆಯ ಶತಮಾನದ ಆಸುಪಾಸು. ಹಾಗಾಗಿ ಸುವರ್ಣ ಯುಗ ಅಂತ ಕರಿತೇವೆ. ಅಭಿನಂದನೆಗಳು. ನನ್ನ ಹೆಸರು ಶಶಿಕಲಾ ಅಂತ, SCT ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗಮನವಿಟ್ಟು ಕೇಳಿ ಪ್ರಶ್ನೆನ. ಅಕ್ಟೋಬರ್ 27, 1941, 1900 ಬರೀ 941 ಈ ದಿನದಂದು ಪಂಪ ತನ್ನ ಆದಿಪುರಾಣವನ್ನು ಬರೆದು ಪೂರ್ಣಗೊಳಿಸಿದ. ಹೌದಾ ಇಲ್ವಾ? ಹೌದು. ಹೌದು ಅನ್ನೋದು ಸರಿಯಾದ ಉತ್ತರ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ